ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ, ನೀವು ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಒಂದೇ ಒಂದು ಸೊಲ್ಯೂಷನ್ ಇರೋದು, ನಾವು ಒಳ್ಳೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋಣ, ಆಗ ಅವ್ರು ಡೈರೆಕ್ಟ್ ಮಾಡ್ತಾರೆ. ಅದನ್ನ ಬಿಟ್ಟು ಇದನ್ನೆಲ್ಲ ತಗೋಬೇಡಿ. ಇದರಿಂದ ಆರೋಗ್ಯ ಹಾಳಾದರೆ ಒಂದು ಹೋಗಿ ಇನ್ನೊಂದು ಆಗಬೇಕಾ? ಆಗ್ಲಿ ಬಿಡು ಸೀತಾ, ಈ ಥರ ದಿನ ದಿನ ನರಳಿ ಬದುಕೋದಕ್ಕಿಂತ ಒಂದೇ ಸಲ ಸಾಯೋದು ವಾಸಿ. ಚಿಕ್ಕಿ ಪ್ಲೀಸ್ ಬಿಡ್ತು ಅನ್ನಿ, ಯಾಕೆ ಈ ಥರ ಮಾತಾಡ್ತೀರಾ? ಮತ್ತಿನ್ನೇನು ಹೇಳಿ ಸೀತಾ, ಭಾರ್ಗವಿ ಅಕ್ಕ ಎಷ್ಟೋ ಜನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿದ್ರು. ಎಲ್ಲರೂ ದೊಡ್ಡ ದೊಡ್ಡ ಡಾಕ್ಟರ್ಗಳೇ, ಯಾವುದು ಪ್ರಯೋಜನ ಆಗ್ಲಿಲ್ಲ. ಈಗ ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ಅವರು ಅದೇ ಹೇಳ್ತಾರೆ. ಆಮೇಲೆ ನಾನು ಬಂದು ಸಪ್ಪೆ ಮುಖ ಹಾಕೊಂಡು ಕೂತ್ಕೊಳ್ಳ ಮೂಲೆನಲ್ಲಿ. ಚಿಕ್ಕಿ ಆ ಥರ ಎಲ್ಲ ಏನೂ ಆಗಲ್ಲ. ಈ ಥರ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಎಷ್ಟೋ ಜನ ಮಕ್ಕಳಾಗದೇ ಇರೋರಿಗೆ ಮೆಡಿಕಲ್ ಫೆಸಿಲಿಟಿಯಿಂದ ಮಕ್ಕಳಾಗಿದೆ. ನಮ್ಮ ಮೆಡಿಕಲ್ ಫೀಲ್ಡ್ ತುಂಬಾ ಮುಂದುವರೆದಿದೆ ಚಿಕ್ಕಿ. ನಿಮಗೆ IVF ಬಗ್ಗೆ ಗೊತ್ತಾ? ಅಂದ್ರೆ ಚಿಕ್ಕಿ, ನಾಳೆ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಕನ್ಸಲ್ಟ್ ಮಾಡೋಣ. ಅವ್ರು ನಿಮಗೆ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲ ಸರಿ ಹೋಗುತ್ತೆ ಚಿಕ್ಕಿ, ಪ್ಲೀಸ್ ಅಳ್ಬೇಡಿ ಆಯ್ತಾ? ಓ, ನಿನ್ ಸಿಹಿ ಇಲ್ಲಿದ್ದಾಳ? ಸಿಹಿ, ನಿಂಗೆ ನಾನ್ ಕಾಣಿಸ್ತಾ ಇದ್ದೀನಿ ತಾನೆ? ನಾನ್ ಮಾತಾಡೋದ್ ಕೇಳಿಸ್ತಿದೆ ತಾನೆ? ಕಾಣಿಸ್ತಿದ್ದಾರೆ ಅಂತ ಹೇಳು ಸುಬ್ಬಿ, ಕಾಣಿಸ್ತಿದ್ದೀರಾ ಅಂತೆ. ಗುಡ್. ಆಗ್ಲೇ ನೀನೇನೋ ಹೇಳಿದ್ಯಲ್ಲ ನನ್ನ ಬಗ್ಗೆ, ನಿಮ್ಮ ಅಪ್ಪನ ಹತ್ರ ಹೋಗಿ ಎಲ್ಲಾ ವಿಷಯನೂ ಹೇಳ್ತೀನಿ ಅಂತ. ಹೇಳ್ಕೋ ಹೋಗ್. ನಿನ್ನ ಸಾವಿಗೆ ನಾನೇ ಕಾರಣ ಅಂತಾನೂ ಹೇಳು. ಐ ಡೋಂಟ್ ಕೇರ್. ಆದ್ರೆ ಆದ್ರೆ ಏನ್ ಆಂಟಿ? ನೀನು ಸತ್ಯನೆಲ್ಲ ನಿಮ್ಮ ಅಪ್ಪನ ಹತ್ರ ಹೇಳೋ ಅಷ್ಟ್ರಲ್ಲಿ ನಿಮ್ ಪ್ರೀತಿ ಸೀತಮ್ಮ ಈ ಭೂಮಿ ಮೇಲೆ ಇರಲ್ಲ. ಅವಳನ್ನು ನಿನ್ನ ಹತ್ರನೇ ಕಳಿಸ್ತೀನಿ, ನೋಡ್ತೀಯಾ? ಆಮೇಲೆ ನಿಮ್ಮ ರಾಮಪ್ಪ ಒಬ್ಬನೇ ವಿಲ 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 ಅಂತ ಒದ್ದಾಡ್ಬೇಕು. ಅದನ್ನ ನೋಡಿ ನಾನು ಎಂಜಾಯ್ ಮಾಡ್ಬೇಕು. ಇದೆಲ್ಲ ಸಾಧ್ಯನಾ ಅಂತ ಯೋಚನೆ ಮಾಡ್ತಿದ್ಯಾ? ಟ್ರಯಲ್ ನೋಡೋಣವಾ? ಶುರು ಮಾಡೋಣವಾ? ಇದು ನಿಮ್ಮ ಸೀತಮ್ಮ. ಇದು ದೊಡ್ಡ ಲಾರಿ. ಯಾಕೆ ಹೇಳು? ನಿನಗೆ ಚಿಕ್ಕ ಕಾರು, ನೀನು ಪುಟ್ಟ ಹುಡುಗಿ ಅಲ್ವಾ?